ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ 10 ದಿನಗಳಲ್ಲಿ ಲೀಟರ್ಗೆ ಸರಿಸುಮಾರು ₹5 ಹೆಚ್ಚಳ. ಪೆಟ್ರೋಲ್ ದರವನ್ನು ಲೀಟರಿಗೆ 87 ಪೈಸೆಯಷ್ಟು ಹಾಗೂ ಡೀಸೆಲ್ ದರವನ್ನು 91 ಪೈಸೆಯಷ್ಟು ಹೆಚ್ಚು ಮಾಡಲಾಗಿದೆ. ಅಲ್ಲದೆ ಸಿಎನ್ಜಿ ದರವು ಕೆಜಿಗೆ ₹1ರಷ್ಟು ಜಾಸ್ತಿಯಾಗಿದೆ. ಶನಿವಾರದಿಂದ ಇದು ಜಾರಿಗೆ ಬಂದಿದೆ. ಈ ಹೆಚ್ಚಳದೊಂದಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರವು 10 ದಿನಗಳಲ್ಲಿ ಸರಿಸುಮಾರು ₹5ರಷ್ಟು ಜಾಸ್ತಿ ಆದಂತಾಗಿದೆ. ಸಿಎನ್ಜಿ ದರವು ಒಟ್ಟು ₹4ರಷ್ಟು ಜಾಸ್ತಿ ಆದಂತಾಗಿದೆ. ಈಗ ಬೆಂಗಳೂರಿನಲ್ಲಿ ಲೀಟರ್ ಪೆಟ್ರೋಲ್ ದರವು ₹108.09 ಹಾಗೂ ಡೀಸೆಲ್ ದರವು ₹95.99 ಆಗಿದೆ. ಪೆಟ್ರೋಲ್ ಡೀಸೆಲ್ ದರದಲ್ಲಿ ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸ ಇರುತ್ತದೆ. ಶನಿವಾರದ ಹೆಚ್ಚಳದೊಂದಿಗೆ ದೆಹಲಿಯಲ್ಲಿ ಪೆಟ್ರೋಲ್ ದರವು ₹99.51 ಆಗಿದೆ. ಡೀಸೆಲ್ ದರವು ₹92.49 ಆಗಿದೆ. ಸರ್ಕಾರಿ ಸ್ವಾಮ್ಯದ ತೈಲೋತ್ಪನ್ನಗಳ ಮಾರಾಟ ಕಂಪನಿಗಳು ಮೇ 15ರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಹೆಚ್ಚಿಸುತ್ತಿವೆ. ಇದಕ್ಕೂ ಮೊದಲು ಅವು ಸರಿಸುಮಾರು 4 ವರ್ಷ ಇಂಧನ ಬೆಲೆಯನ್ನು ಹೆಚ್ಚಿಸಿರಲಿಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಮೇ 15ರಂದು ಲೀಟರಿಗೆ ತಲಾ ₹3ರಷ್ಟು ಹೆಚ್ಚು ಮಾಡಲಾಗಿತ್ತು. ಮೇ 19ರಂದು ಕೂಡ ಬೆಲೆ ಹೆಚ್ಚಳ ಆಗಿತ್ತು. ಖಾಸಗಿ ಸ್ವಾಮ್ಯದ ನಯಾರಾ ಎನರ್ಜಿ ಮತ್ತು ಶೆಲ್ ಮೇ 15ಕ್ಕೆ ಮೊದಲು ಇಂಧನ ಬೆಲೆ ಹೆಚ್ಚಿಸಿದ್ದವು. ಅಲ್ಲದೆ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಬೆಲೆ ಹೆಚ್ಚಳ ಮಾಡಿದಾಗ ಕೂಡ ಇವು ತಮ್ಮಲ್ಲಿ ಮಾರಾಟವಾಗುವ ಇಂಧನ ಬೆಲೆ ಜಾಸ್ತಿ ಮಾಡಿವೆ. ಆದರೆ ಖಾಸಗಿ ವಲಯದ ಜಿಯೋ ಬಿಪಿ ತನ್ನಲ್ಲಿ ಮಾರಾಟವಾಗುವ ಇಂಧನ ಬೆಲೆಯನ್ನು ಸರ್ಕಾರಿ ಕಂಪನಿಗಳ ಬೆಲೆ ಹೆಚ್ಚಳಕ್ಕೆ ಅನುಗುಣವಾಗಿಯೇ ಜಾಸ್ತಿ ಮಾಡಿದೆ. ಶ್ವೇತಭವನಕ್ಕೆ ಬನ್ನಿ. ಪ್ರಧಾನಿ ಮೋದಿಗೆ ರೂಬಿಯೋ ಆಹ್ವಾನ. ಭಾರತಕ್ಕೆ ಮೊದಲ ಅಧಿಕೃತ ಭೇಟಿ ನೀಡಿರುವ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಅವರು ಶ್ವೇತಭವನಕ್ಕೆ ಭೇಟಿ ನೀಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ನೀಡಿದ್ದಾರೆ. ಪ್ರಧಾನಿ ಅವರೊಂದಿಗೆ ನವದೆಹಲಿಯಲ್ಲಿ ಶನಿವಾರ ರೂಬಿಯೋ ಅವರು ಮಹತ್ವದ ಮಾತುಕತೆ ನಡೆಸಿದರು. ಮುಂದಿನ ದಿನಗಳಲ್ಲಿ ಅಮೆರಿಕಕ್ಕೆ ಭೇಟಿ ನೀಡುವಂತೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪರವಾಗಿ ಭಾರತದ ಪ್ರಧಾನಿಗೆ ರೂಬಿಯೋ ಆಹ್ವಾನ ನೀಡಿದ್ದಾರೆ. ಮೋದಿ ರೂಬಿಯೋ ಅವರ ಭೇಟಿಯಲ್ಲಿ ಭಾರತ ಅಮೆರಿಕ ದ್ವಿಪಕ್ಷೀಯ ಒಪ್ಪಂದಗಳ ಬಗ್ಗೆ ಚರ್ಚೆ ನಡೆದಿದೆ. ವಿಶೇಷವಾಗಿ ರಕ್ಷಣೆ, ವ್ಯಾಪಾರ, ಇಂಧನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳ ಕುರಿತಂತೆ ಸಮಾಲೋಚನೆ ನಡೆದಿದೆ.